ಕೊಡೋದು, ಸಾರಾಯಿ ಹಂಚುವುದು, ಏನು ಬೇಕಪ್ಪ ನಿಮಗೆ? ಇವ್ರಿಗೆ ಪಾರ್ಟಿ ಫಂಡ್ ಯಾಕೆ ಬೇಕಾಗಿದೆ ಹೇಳ್ರಿ? ಇದನ್ನೆಲ್ಲ ಮಾಡೋದಕ್ಕಾಗಿದೆ. ಎಲ್ಲರೂ ಪಾರ್ಟಿ ಫಂಡ್ ತೊಗೊಳ್ತಾರೆ. ಅದರಲ್ಲಿ ಇವತ್ತು BJP ಎಷ್ಟು ತೊಗೊಳ್ತದೆ? ಯಾಕೆ ಬೇಕಾಗಿದೆ ಪಾರ್ಟಿ ಫಂಡು? ಪ್ರಾಮಾಣಿಕವಾಗಿ ನೀವು ಇಲೆಕ್ಷನ್ದು ಗೆಲ್ಲೋದಾದ್ರೆ ಏನು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಬರೀ ಜಸ್ಟ್ ಕೈ ಮುಗಿದು ಬಂದ್ರೆ ಸಾಕು, ಕೆಲಸ ಮಾಡಿದ್ರೆ ಹಾಕಿರಪ್ಪ ಅಂತೀರ. ಯಾರಿದ್ದಾರೆ ಅಂಥವ್ರ ನಾಯಕರ? ಅದನ್ನು ತಿದ್ದು ಕಡೆ ಇವತ್ತು ಹೊಸ ನಾಯಕ ಇದನ್ನು ಒಪ್ಪಬೇಕಾಗ್ತದೆ. ಅವ್ರು ಹಿಂದಿನ ತಲೆಮಾರಿನವರು, ಇಟ್ ಮೀನ್ಸ್ ರಾಜೀವ್ ಗಾಂಧಿ ಆಗಿರ್ಬೋದು, ಬಟ್ ಇವ್ರ ಕಾಲದಲ್ಲಿ ಆಗಿರ್ಬೋದು, ಅಥವಾ ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿರ್ಬೋದು. ಈ ಮತಗಳ್ಳತನದ ಅಪರಾಧಿ ಕ್ರಿಯೆಗಳು ಆಗಿ ಹೋಗಿದ್ದಾವೆ ಎಲ್ಲ ಕಡೆ. ಏನೋ ನೆಹರೂರ ಕಾಲದಲ್ಲಿ ಇರ್ಬೋದು ಏನೋ ಪ್ರಾಮಾಣಿಕತೆ ಅನ್ನುವಂಥದ್ದು. ಇಂದಿರಾ ಗಾಂಧೀಜಿಯವ್ರು ಯಾವಾಗ ಬಂದರೋ ಅವ್ರ ಕಾಲದ ಜೊತೆಗೆ ಇದು ಬಂದುಬಿಡ್ತು. ಭ್ರಷ್ಟಾಚಾರ, ಮತಗಳ್ಳತನ, ಬ್ಯಾಲೆಟ್ ಪೇಪರನ್ನು ತುರುಗಿ ಮಾಡಿಕೊಳ್ಳೋದು, ರಿಗ್ಗಿಂಗ್ ಮಾಡೋದು, ಇವೆಲ್ಲ ನಡ್ಕೊಂಡು ಬಂದಿದ್ದು. ಅದ್ರದ್ದು ಒಟ್ಟು ಪ್ರತಿಫಲ ಇವತ್ತು ದೊಡ್ಡದಾಗಿದ್ದಾವೆ. ನೀವು ಇವತ್ತು ಒಂದು ಪಕ್ಷದವರು ನೀವು ಚಾಪಿ ಕೆಳಗೆ ಹೋದ್ರೆ ಇನ್ನೊಂದು ಪಕ್ಷದವ್ರು ರಂಗೋಲಿ ಬೆಟ್ಟಗೆ ಹೋಗ್ತಾರೆ. ಇವತ್ತು ಅದನ್ನು ನಡೆದಿತ್ತು. ಇವತ್ತೆಲ್ಲ ಎಲ್ಲರೂ ಮತಗಳ್ರ. ಇದು ನಿಲ್ಲಿಸೋದಕ್ಕೆ ಈ ಸಲ ಒಂದು ಪ್ರಯತ್ನ ನಡೆದವು. ಯಾಕಂದ್ರೆ ಇದರೊಳಗೆ ನಾವು ಗೆಲ್ಲುವುದಿಲ್ಲ ಅಂತ ಇವತ್ತು ಕಾಂಗ್ರೆಸ್ ಕಾನ್ಫಿಡೆನ್ಸ್ ಆಗಿಬಿಟ್ಟದು. ಇಂಥ ಮತಗಳ್ಳತನ ಮಾಡೋದಾಗಿರ್ಬೋದು, ಮತ್ತೇನೋ ಮಾಡೋದಾಗಿರ್ಬೋದು, ದುಡ್ಡನ್ನ ಹಂಚಿ ಗೆಲ್ಲುವುದಾಗಿರ್ಬೋದು, ಇದು ಯಾವುದರಲ್ಲೂ ನಾವು BJP ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಅವರಷ್ಟು ನಮ್ಮ ಪಾರ್ಟಿ ಫಂಡ್ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತೊಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯವರು. ನಿಜವಾಗಿ ರಾಹುಲ್ ಗಾಂಧಿಯವರು ಒಂದಿಷ್ಟು ಒಳ್ಳೆಯ ಗುಣಗಳು ಕಾಣ್ತಾ ಇದ್ದಾವೆ. ಅದನ್ನ ಒಪ್ಕೊಳ್ಬೇಕು. ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅವ್ರು ದೊಡ್ಡ ನಾಯಕರು ಅಂತ ಹೇಳ್ತಾ ಇಲ್ಲ. ಒಬ್ಬ ನಾಯಕ ಜನರ ಮಧ್ಯೆ ಬೆಳೀತಾ ಇರ್ತಾನೆ, ತಪ್ಪುಗಳನ್ನು ತಿದ್ದುಕೊಳ್ತಾ ಇರ್ತಾನೆ. ತಪ್ಪುಗಳು ತಿದ್ದುಕೊಳ್ಳೋನು, ಜನರ ಭಾವನೆಗಳಿಗೆ ಸ್ಪಂದಿಸುವವನು, ಜನರ ಸಮಸ್ಯೆಗಳು ತನ್ನ ಸಮಸ್ಯೆ ಅಂತ ತಿಳ್ಕೊಂಡಂಥ ವ್ಯಕ್ತಿ ನಿಜವಾದ ನಾಯಕ. ಅದು ನಮ್ಮಲ್ಲಿ ಸಿಗ್ತಾನೆ ಇಲ್ಲ ರೀ. ಯಾರೂ ಇಲ್ಲ ಇವತ್ತು ನಾಯಕರು ತಿಳ್ಕೊಳ್ಳೋದು. ಯಾರಾದರೂ ನೀವು ಕರ್ಕೊಂಡು ಬಂದ್ರಿ